ಕನ್ನಡ ಜಾನಪದ ಪರಿಷತ್ ಸಂಸ್ಥಾಪನೆಯ ದಶಮಾನೋತ್ಸವ ಜಾನಪದ ಸಾಹಿತಿಗಳಿಗೆ ಪ್ರಶಸ್ತಿ ಪ್ರದಾನ, ಕಲಾ ಪ್ರದರ್ಶನ ಹಾಗೂ ಉತ್ತರ ವಲಯ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭ ಫೆಬ್ರವರಿ 5ರಂದು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಎಂ.ಟಿ. ನಿಂಗಪ್ಪ, ಪ್ರಧಾನ ಕಾರ್ಯದರ್ಶಿಯಾದ ಎಚ್.ಬಿ. ಪಾಟೀಲ್ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಾತಾಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್. ಅಪ್ಪ, ಶ್ರೀನಿವಾಸ ಸರ್ಡಿಗೆ, ಶ್ರೀ ಮಹಾಲಕ್ಷ್ಮಿ ಪೀಠದ ಪೂಜ್ಯ ಡಾಕ್ಟರ್ ಅಪ್ಪರ ದೇವಿಮುತ್ಯ ಮುಖ್ಯ ಸಾನ್ನಿಧ್ಯ ವಹಿಸುವರು. ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು. ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್. ಬಾಲಾಜಿ ಉದ್ಘಾಟನೆ ಮಾಡಲಿದ್ದು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವರಾದ ಡಾಕ್ಟರ್ ರಮೇಶ್ ಲಾಂಡರ್ಕರ್ ದಶಮಾನೋತ್ಸವದ ಲೋಗೋ ಬಿಡುಗಡೆಗೊಳಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೆ ನಮಸ್ಕಾರ. ಇದು ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ವತಿಯಿಂದ ದಶಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕನ್ನಡ ಜಾನಪದ ಪರಿಷತ್ತು 2015ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 10 ವರ್ಷ ಪೂರೈಸಿದ ಒಂದು ಸಂದರ್ಭದಲ್ಲಿ ದಶಮಾನೋತ್ಸವ ಎಂಬ ಸಂಭ್ರಮದ ಆಚರಣೆ ಕಾರ್ಯಕ್ರಮವನ್ನು 5ನೇ ತಾರೀಕು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್. ಬಾಲಾಜಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ, ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆ ಕಾಯ್ದಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ ದಾಖಲೀಕರಣ ಮಾಡಿ ಅವರಿಗೆ ಮಾಶಾಸನ, ಪೆನ್ಷನ್ನು, ರಾಜ್ಯದಿಂದ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರ ಸಿಗುವಂಥ ಒಂದು ಮಾರ್ಗದೀಪವಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಮಾಶಾಸನ ಇಂಥ ಅನೇಕ ಕಲಾವಿದರಿಗೆ ಈ ಜಾನಪದ ಪರಿಷತ್ತಿನಿಂದ ಒಂದು ಸೌಲಭ್ಯ ಸಿಕ್ಕಿದೆ. ಈಗ ನಾವು ಕನ್ನಡ ಜಾನಪದ ಪರಿಷತ್ತು ಹುಟ್ಟಿದಾಗಿನಿಂದ ಸುಮಾರು ಒಂದು 5,500 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದು ನಾಡಿನಾದ್ಯಂತ, ಗಡಿನಾಡಿನಾದ್ಯಂತ, ಗಿರಿನಾಡಿನಾದ್ಯಂತ, ಇಡೀ ದೇಶದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್. ಬಾಲಾಜಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇದ್ದಾರೆ. ಗಡಿನಾಡಿನಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಆಂಧ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಅಂಡಮಾನ್ ನಿಕೋಬಾರದಲ್ಲಿ ಸಹಿತ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಮ್ಮೇಳನ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ದಿನಗಳಲ್ಲಿ ಮಂತ್ರಾಲಯದಲ್ಲಿ ಸಹಿತ ಒಂದು ಗಡಿನಾಡು ಸಮ್ಮೇಳನ ಆಗ್ತಾ ಇದೆ. ಹೀಗೆ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿ ಈಗಿನ ದಿನಮಾನದಲ್ಲಿ ಒಂದು ಅಳಿವಿನ ಅಂಚಿನಲ್ಲಿ ಸಾಗಿದೆ ಅಂತ ನಮಗೆ ನೋವಾಗ್ತಾ ಇದೆ. ಯಾಕಂದರೆ ಇವತ್ತು ನಾವು DJಮ್ಮು ಹಚ್ಕೊಂಡು ಒಂದು ಮೈಯಾಗ ದೇವ್ರು ಬಂದಂಗೆ, ದೆವ್ವ ಬಂದಂಗೆ ನಾವು ಒಂದು ಕುಣಿಯೋದ ಕೆಲಸ ಮಾಡ್ತಾಯಿದ್ದೀವಿ. ಆವಾಗಿನ ಜಾನಪದ ಕಲೆ ಮತ್ತು ಸಂಸ್ಕೃತಿ ಹೆಂಗಿತ್ತಂದರೆ, ಒಂದು ಮಗುಗೆ ಒಂದು ಹಾಡಿನ ಮೂಲಕ ಸಮಾಧಾನ ಮಾಡೋದು, ಆಮೇಲೆ ಅದು ಹಾಡು ಹೇಳಿದರೆ ಮಗು ಖುಷಿ ಪಡುವಂಥದ್ದು, ಅಂಥ ಜೋಗುಳ ಪದ, ಜೋಕಾಲಿ ಪದ ಹಾಡಿ ಸಮಾಧಾನ ಮಾಡ್ತಿದ್ರು. ಈಗಿನಲ್ಲಿ ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವನ್ನ ಹಾಳು ಮಾಡ್ತಾಯಿದ್ದೀವಿ. ಅಂಥ ಮೊಬೈಲ್ನ ಸಹಿತ ಒಂದು ನಿರ್ಬಂಧ ಆಗಬೇಕಂತ ನಮ್ಮದು ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ.
ಈ ದಶಮಾನ ಉತ್ಸವದಲ್ಲಿ ಒಂದು ಜಾನಪದ ಕಲೆ ಮತ್ತು ಸಂಸ್ಕೃತಿಗಾಗಿ ದುಡಿದಂಥ ಸಾಹಿತಿಗಳಿಗೆ 10 ಮಂದಿ ಸಾಹಿತಿಗಳಿಗೆ ಆಯ್ಕೆ ಮಾಡಿ ಅವರಿಗೆ ದಶಮಾನೋತ್ಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಜಾನಪದ ಪರಿಷತ್ ವತಿಯಿಂದ ನೀಡ್ತಾ ಇದ್ದೇವೆ. ಮತ್ತು ಈ ಜಾನಪದ ಕಲೆ ಮತ್ತು ಸಂಸ್ಕೃತಿಗಾಗಿ ದುಡಿಯುವಂಥ ಕೆಲವೊಂದು ಪೋಷಕರಿಗೆ ಸಹಿತ ಈ ಸಂದರ್ಭದಲ್ಲಿ ಗೌರವ ಸನ್ಮಾನ ಮಾಡ್ತಿದ್ದೇವೆ. ಆಮೇಲೆ ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಕಲಾವಿದರು, ಈಗ ಡೊಳ್ಳಿನ ಪದ ಇರ್ಬೋದು, ಅಲಿಗೆಯವರು ಇರ್ಬೋದು, ಆಮೇಲೆ ಚೌಡಿಕ್ ಪದ, ಆಮೇಲೆ ಸೋಬನ ಪದ, ಭಜನಿ ಪದ, ಬಯಲಾಟ, ಹೀಗೆ ಅನೇಕ ಕಲಾ ತಂಡಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಒಂದು ಜಾನಪದ ಪರಿಷತ್ ವತಿಯಿಂದ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರ ನೀಡಿ ಒಂದು ಜಾನಪದ ಪರಿಷತ್ತಿನ ಶಾಲ್ ಹಾಕಿ ಅವರಿಗೆ ಗೌರವ ಸನ್ಮಾನ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹೀಗೆ ಜಾನಪದ ಕಲೆ ಮತ್ತು ಸಂಸ್ಕೃತಿಗೆ ತಾವೆಲ್ಲರೂ ಸಹಿತ ಒತ್ತು ಕೊಡಬೇಕು. ಈ ಜಾನಪದ ಕಲೆ ಮತ್ತು ಸಂಸ್ಕೃತಿ ಯಾಕಂದರೆ ಇದು ಮಾಧ್ಯಮದ ಮೂಲಕ ಹೋದರೆ ಇಡೀ ಜಗತ್ತಿಗೆ ಒಂದು ಆಚಾರ ವಿಚಾರ ಪ್ರಚಾರ ಮಾಡುವಂಥ ಮಾಧ್ಯಮ ತಮ್ಮದು ಮುಖ್ಯವಾಗಿದೆ. ಯಾಕಂದರೆ ನಾವು 4 ಗೋಡೆ ಮಧ್ಯದಲ್ಲಿ ಮಾಡಿದಂಥ ಕಾರ್ಯಕ್ರಮ ಇಡೀ ಜಗತ್ತಿಗೆ ತೋರಿಸುವಂಥ ಕೆಲಸ ನೀವು ಮಾಧ್ಯಮದವರು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ತಮ್ಮ ಮಾಧ್ಯಮದವರ ಸಹಕಾರ ನಮಗೆ ಭಾಳ ಮುಖ್ಯ ಆಗಿದೆ. ಇವತ್ತು ನಾಳೆ ನಾವು ಜಾನಪದಕ್ಕೆ ಕೆಲವು ಜನ ಕಡೆಗಣಿಸ್ತಾ ಇದ್ದಾರೆ. ಜಾನಪದ ಅಂದರೆ ಏನು? ಈಗ ನಾವು ಅದೇ ಬೆಂಗಳೂರಿನಲ್ಲಿ ಹೋದರೆ ಮಾಧ್ಯಮ ಹತ್ತಿರ ಇರ್ತಾರೆ, ಅಲ್ಲಿ ಜಾಸ್ತಿ ಪ್ರಚಾರ ಸಿಗ್ತದೆ. ಅಲ್ಲೇ ಈಗ ನಮ್ಮ ಗುಲ್ಬರ್ಗದಲ್ಲಿ ಒಂದು ಜೇವರಿಗಲ್ಲಿ ಸುನೀಲ್ ಅಂತೇಳಿ ಅವರು ಜಾನಪದಲ್ಲಿಂತಾನೆ GTV ಸರಿಗಮದಲ್ಲಿ ಗೆದ್ದು ಬಂದರು. ಆಮೇಲೆ ಮೊನ್ನೆ ಬೀದರ್ದಲ್ಲಿ ಶಿವಾನಿ ಅಂತೇಳಿ ಗೆದ್ದು ಬಂದರು. ಹಾವೇರಿಯಲ್ಲಿ ಕುರಿಕಾಯುವಂಥ ಹನುಮಂತ ಅವ ಸಹಿತ ಜಾನಪದಲಿಂತ ಅವನು ಗೆದ್ದು ಬಂದ. ಹೀಗೆ ಅನೇಕ ಜಾನಪದ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಮೊಬೈಲ್ಗೆ DJMಗೆ ಒತ್ತು ಕೊಟ್ಟು ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಕಲಾ ಸಂಸ್ಕೃತಿ ಸಹಿತ ಹಾಳು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಪರದೇಶ ಸಂಸ್ಕೃತಿಗೆ ನಾವು ಮಾರು ಹೋಗ್ತಾ ಇದ್ದೀವಿ. ಪರದೇಶ ಸಂಸ್ಕೃತಿಗೆ ನಾವು ದೂರ ಸರಿಸಬೇಕು. ನಮ್ಮ ಸ್ವದೇಶ ಸಂಸ್ಕೃತಿನ ಎಲ್ಲರೂ ಬಳಸಬೇಕು. ಸ್ವದೇಶ ಸಂಸ್ಕೃತಿಗೆ ತಾವು ಸಹಿತ ಕೈ ಜೋಡಿಸ್ಬೇಕು. ಈ ಸ್ವದೇಶ ಸಂಸ್ಕೃತಿನ ಉಳಿಸೋದು ಬೆಳೆಸುವಂಥ ಕೆಲಸ ಮಾಡಬೇಕು. ನಮ್ಮ ಸ್ವದೇಶ ಸಂಸ್ಕೃತಿಯ ಕಲಾವಿದರಿಗೆ ಸಹಿತ ಒಂದು ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ. ಇದರಿಂದ ಈಗಾಗಲೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜನೀಯ ಡಾಕ್ಟರ್ ದಾಕ್ಷಾಯಣಮ್ಮ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ S. ಬಾಲಾಜಿಯವರು ಮಾಡ್ತಾ ಇದ್ದಾರೆ. ಆಮೇಲೆ ಇದರ ದಶಮಾನೋತ್ಸವದ ಲೋಭವನ್ನು ಡಾಕ್ಟರ್ ರಮೇಶ್ ಲಂಡನ್ಕರ್ ಕುಲಸಚಿವರು ವಿಶ್ವವಿದ್ಯಾಲಯ ಕಲಬುರಗಿ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಘನ ಉಪನ್ಯಾಸವನ್ನು ಡಾಕ್ಟರ್ ಹನುಮಂತರಾವ್ ದೊಡ್ಡಮನಿಯವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ SD ಪೋತೆ ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಆಗಮಿಸುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸುರೇಶ್ ಸಜ್ಜನ್ ನಿರ್ದೇಶಕರು DCC ಬ್ಯಾಂಕ್ ಕಲಬುರಗಿ ಅವರು ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉಪನಿರ್ದೇಶಕರು ಶ್ರೀಮತಿ ಜಗದೀಶ್ವರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಸಹಿತ ಭಾಗವಹಿಸಲಿದ್ದಾರೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಂತ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಬರ್ತಾ ಇದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪೆ ಅವರು ಬರ್ತಾ ಇದ್ದಾರೆ. ಯಾದಗಿರಿ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶರಣಪ್ಪ ತೋರಣಗಲ್ ಅವರು ಸಹಿತ ಬರ್ತಾ ಇದ್ದಾರೆ. ಹೀಗೆ ಅನೇಕ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಈ ಕಾರ್ಯಕ್ರಮದ ಒಂದು ವಿಶೇಷತೆಯನ್ನು, ಆಚಾರ ವಿಚಾರವನ್ನು ತಾವು ಪ್ರಚಾರ ಮಾಡಬೇಕು. ಈ ಜಾನಪದ ಕಲೆ ಮತ್ತು ಸಂಸ್ಕೃತಿಗೆ ನಾನು ಅಭಿವೃದ್ಧಿಪಡಿಸ್ತೀನಿ, ನಾನೊಬ್ಬನೇ ಒಂದು ಸಾಧನೆ ಮಾಡ್ತೀನಿ, ನಾನೊಬ್ಬನೇ ಎಲ್ಲ ಕಡೆ ನಾನು ಒಂದು ಜಾನಪದ ಕಲೆ ಮತ್ತು ಸಂಸ್ಕೃತಿನ ಎಲ್ಲರೂ ತಿಳಿಸ್ಕೊಡ್ತೀನಿ ಅಂತ ಆಗಲ್ಲ. ತಾವೆಲ್ಲರೂ ಕೈ ಜೋಡಿಸಿದರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಹನಿ ಕೂಡಿದರೆ ಹಳ್ಳ ಅಂತ. ಅದರಂಗೆ ನನ್ನ ಕೈಲಿ ಎಷ್ಟಾಗ್ತದೆ ಅಳಿರು ಸೇವೆ ನಾನು ಕನ್ನಡ ಜಾನಪದ ಪರಿಷತ್ತು ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಿತ ಸಹಕಾರ ನೀಡಿ ಒಂದು ನಮ್ಮ ಸ್ವದೇಶ ಸಂಸ್ಕೃತಿನ ಉಳಿಸಿ ಬೆಳೆಸುವಂಥ ಕೆಲಸ ತಾವೆಲ್ಲರೂ ಮಾಡ್ತೀರಿ ಅಂತ ನಾನು ಭಾವಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಿನಂತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.